ಬಳ್ಳಾರಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಕಳ್ಳತನವಾಗಿದ್ದಂತಹ ಬರೋಬ್ಬರಿ 1.91 ಕೋಟಿ ಮೌಲ್ಯದ ವಸ್ತುಗಳನ್ನು ಪತ್ತೆ ಹಚ್ಚಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ವಶಪಡಿಸಿಕೊಂಡಂತಹ ವಸ್ತುಗಳನ್ನು ಕಳೆದುಕೊಂಡಿದ್ದ ಸಂತ್ರಸ್ತರಿಗೆ ವಿತರಣೆಯನ್ನು ಕೂಡ ಮಾಡಿದ್ದು ಪೊಲೀಸರ ಈ ಕಾರ್ಯಕ್ಕೆ ಜನ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಳ್ಳಾರಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. 1.91 ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳು ವಶಕ್ಕೆ. ಹೌದು, ಬಳ್ಳಾರಿ ಜಿಲ್ಲೆಯಾದ್ಯಂತ ಕಳೆದ 3 ವರ್ಷಗಳಲ್ಲಿ ಹಲವು ಕಳ್ಳತನ ಪ್ರಕರಣಗಳು ದಾಖಲಾಗಿದ್ವು. ಆ ಪ್ರಕರಣಗಳ ಪೈಕಿ ಇದೀಗ 107 ಪ್ರಕರಣಗಳನ್ನು ಬಳ್ಳಾರಿ ಪೊಲೀಸರು ಭೇದಿಸಿದ್ದಾರೆ. ಅದರಲ್ಲೂ 1.91 ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಪತ್ತೆ ಮಾಡಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಂತ್ರಸ್ತರಿಗೆ ಬಳ್ಳಾರಿ ಎಸ್ಪಿ ಕಚೇರಿ ಆವರಣದಲ್ಲಿ ಟೆಂಟ್ ಹಾಕಿ ವಸ್ತುಗಳನ್ನು ಹಿಂದಿರುಗಿಸಿದ್ದಾರೆ. ಪೊಲೀಸರ ಭರ್ಜರಿ ಬೇಟೆ. ಬಳ್ಳಾರಿ ಜಿಲ್ಲೆಯಾದ್ಯಂತ ಕಳೆದ 3 ವರ್ಷಗಳಲ್ಲಿ 339 ಕಳ್ಳತನ ಪ್ರಕರಣಗಳು ದಾಖಲಾಗಿದ್ದು, ಆ ಪೈಕಿ ಸರಿಸುಮಾರು 4.94 ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳು ಕಳ್ಳತನವಾಗಿದ್ವು. ಈ ಎಲ್ಲ ಪ್ರಕರಣಗಳನ್ನು 2024 ಜನವರಿಯಿಂದ ಡಿಸೆಂಬರ್ವರೆಗೆ ಅಂದರೆ ಒಂದೇ ವರ್ಷದಲ್ಲಿ 107 ಪ್ರಕರಣಗಳನ್ನು ಭೇದಿಸಿದ್ದು, ಅದರಲ್ಲಿ 1.91 ಕೋಟಿ ಮೌಲ್ಯದ ವಸ್ತುಗಳನ್ನು ಪತ್ತೆ ಹಚ್ಚಿ ವಶಕ್ಕೆ ಪಡೆಯಲಾಗಿದೆ. ಅದರಲ್ಲಿ 2.5 ಕೆಜಿ ಬಂಗಾರದ ಆಭರಣ, 7,735 ಗ್ರಾಂ ಬೆಳ್ಳಿ, 2.64 ಕೋಟಿ ನಗದು, 95 ದ್ವಿಚಕ್ರ ವಾಹನ, ಮೊಬೈಲ್ ಸೇರಿದಂತೆ ಹಲವು ವಸ್ತುಗಳ ರಿಕವರಿ ಮಾಡಲಾಗಿದೆ. ಇನ್ನು 129 ಕುರಿಗಳು, 7 ಟಗರು, 2 ಎಮ್ಮೆ, 26 ಹಂದಿಗಳ ರಿಕವರಿ ಮಾಡಿದ್ದು ಅದರ ಮಾಲೀಕರಿಗೆ ಅವುಗಳನ್ನು ನೀಡಲಾಗಿದೆ. ಈ 24ನೇ ವರ್ಷದಲ್ಲಿ ಒಟ್ಟು 349 ಪ್ರಕರಣಗಳನ್ನು ನಾವು ಟ್ಯಾಕಲ್ ಮಾಡಿದ್ವಿ. 349 ಪ್ರಕರಣಗಳಲ್ಲಿ 107 ಪ್ರಕರಣಗಳನ್ನು ನಾವು ಪತ್ತೆ ಹಚ್ಚಿದ್ವಿ. ಪೂರ್ಣವಾಗಿ ಪತ್ತೆ ಹಚ್ಚಿದ್ವಿ. ಈ 349 ಪ್ರಕರಣಗಳಲ್ಲಿ 4,94,00,000ದಷ್ಟು ಮೌಲ್ಯದ ವಸ್ತುಗಳು, ಹಣ, ಇದು ಕಳ್ತನ ಮತ್ತು ದರೋಡೆ ಅಥವಾ ಸುಲಿಗೆ ಆಗಿತ್ತು. ಇದರಲ್ಲಿ ನಾವು 1,91,00,000 ಮೌಲ್ಯದಷ್ಟು ವಸ್ತುಗಳು, ಹಣವನ್ನು ವಶಪಡಿಸಿಕೊಂಡಿದ್ವಿ. ಅಂದಹಾಗೆ ಬಳ್ಳಾರಿ ನಗರ ಠಾಣೆ, ಬಳ್ಳಾರಿ ಗ್ರಾಮೀಣ ಠಾಣೆ, ಸಂಡೂರು, ಕುರಗೋಡು ಸೇರಿದಂತೆ ಬಳ್ಳಾರಿ ಜಿಲ್ಲಾ ವ್ಯಾಪ್ತಿಯ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದ ಹಲವು ಪ್ರಕರಣಗಳನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಪೊಲೀಸರ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ಪ್ರಕರಣಗಳಿಗೆ ಸಂಬಂಧಿಸಿದಂತೆ 83 ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಕಳ್ತನ ಆಗಿಬಿಟ್ಟು ಈಗ 1.5 ಇಯರ್ ಆಯಿತು. 8 ತೊಲೆ ಕಳ್ತನ ಆಗಿತ್ತು. ಅದರಲ್ಲಿ 4 ತೊಲೆ ರಿಕವರ್ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು 4 ತೊಲೆ ರಿಕವರ್ ಮಾಡಿಕೊಡೋದಿದೆ. ಆದಷ್ಟು ಬೇಗ ಮಾಡಿಕೊಡ್ಲಿ ಅಂತ ಕೇಳ್ಕೊತೀನಿ. ಪೊಲೀಸವ್ರಿಗೆ ಆದಷ್ಟು ಬೇಗ ಹುಡುಕೊಟ್ಟಿದ್ದಾರೆ, ಅದಕ್ಕೆ ಧನ್ಯವಾದ ಹೇಳ್ತೀನಿ. ಇನ್ನು ಉಳಿದಿರೋದನ್ನು ಸ್ವಲ್ಪ ಬೇಗ ಹುಡುಕೊಟ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಒಟ್ಟಿನಲ್ಲಿ ಗಣಿನಾಡು ಬಳ್ಳಾರಿಯಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು, ಬಳ್ಳಾರಿ ಪೊಲೀಸ್ ಇತಿಹಾಸದಲ್ಲಿ ದೊಡ್ಡ ರಿಕವರಿಯಾಗಿದೆ. ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಕಳ್ಳತನವಾಗಿದ್ದಂತಹ ಬರೋಬ್ಬರಿ 1.91 ಕೋಟಿ ಮೌಲ್ಯದ ವಸ್ತುಗಳನ್ನು ಪತ್ತೆ ಹಚ್ಚಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ವಶಪಡಿಸಿಕೊಂಡಂತಹ ವಸ್ತುಗಳನ್ನು ಕಳೆದುಕೊಂಡಿದ್ದ ಸಂತ್ರಸ್ತರಿಗೆ ವಿತರಣೆಯನ್ನು ಕೂಡ ಮಾಡಿದ್ದು ಪೊಲೀಸರ ಈ ಕಾರ್ಯಕ್ಕೆ ಜನ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಳ್ಳಾರಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. 1.91 ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳು ವಶಕ್ಕೆ. ಹೌದು, ಬಳ್ಳಾರಿ ಜಿಲ್ಲೆಯಾದ್ಯಂತ ಕಳೆದ 3 ವರ್ಷಗಳಲ್ಲಿ ಹಲವು ಕಳ್ಳತನ ಪ್ರಕರಣಗಳು ದಾಖಲಾಗಿದ್ವು. ಆ ಪ್ರಕರಣಗಳ ಪೈಕಿ ಇದೀಗ 107 ಪ್ರಕರಣಗಳನ್ನು ಬಳ್ಳಾರಿ ಪೊಲೀಸರು ಭೇದಿಸಿದ್ದಾರೆ. ಅದರಲ್ಲೂ 1.91 ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಪತ್ತೆ ಮಾಡಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಂತ್ರಸ್ತರಿಗೆ ಬಳ್ಳಾರಿ ಎಸ್ಪಿ ಕಚೇರಿ ಆವರಣದಲ್ಲಿ ಟೆಂಟ್ ಹಾಕಿ ವಸ್ತುಗಳನ್ನು ಹಿಂದಿರುಗಿಸಿದ್ದಾರೆ. ಪೊಲೀಸರ ಭರ್ಜರಿ ಬೇಟೆ.
ಬಳ್ಳಾರಿ ಜಿಲ್ಲೆಯಾದ್ಯಂತ ಕಳೆದ 3 ವರ್ಷಗಳಲ್ಲಿ 339 ಕಳ್ಳತನ ಪ್ರಕರಣಗಳು ದಾಖಲಾಗಿದ್ದು, ಆ ಪೈಕಿ ಸರಿಸುಮಾರು 4.94 ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳು ಕಳ್ಳತನವಾಗಿದ್ವು. ಈ ಎಲ್ಲ ಪ್ರಕರಣಗಳನ್ನು 2024 ಜನವರಿಯಿಂದ ಡಿಸೆಂಬರ್ವರೆಗೆ ಅಂದರೆ ಒಂದೇ ವರ್ಷದಲ್ಲಿ 107 ಪ್ರಕರಣಗಳನ್ನು ಭೇದಿಸಿದ್ದು, ಅದರಲ್ಲಿ 1.91 ಕೋಟಿ ಮೌಲ್ಯದ ವಸ್ತುಗಳನ್ನು ಪತ್ತೆ ಹಚ್ಚಿ ವಶಕ್ಕೆ ಪಡೆಯಲಾಗಿದೆ. ಅದರಲ್ಲಿ 2.5 ಕೆಜಿ ಬಂಗಾರದ ಆಭರಣ, 7,735 ಗ್ರಾಂ ಬೆಳ್ಳಿ, 2.64 ಕೋಟಿ ನಗದು, 95 ದ್ವಿಚಕ್ರ ವಾಹನ, ಮೊಬೈಲ್ ಸೇರಿದಂತೆ ಹಲವು ವಸ್ತುಗಳ ರಿಕವರಿ ಮಾಡಲಾಗಿದೆ. ಇನ್ನು 129 ಕುರಿಗಳು, 7 ಟಗರು, 2 ಎಮ್ಮೆ, 26 ಹಂದಿಗಳ ರಿಕವರಿ ಮಾಡಿದ್ದು, ಅದರ ಮಾಲೀಕರಿಗೆ ಅವುಗಳನ್ನು ನೀಡಲಾಗಿದೆ. ಈ 24ನೇ ವರ್ಷದಲ್ಲಿ ಒಟ್ಟು 349 ಪ್ರಕರಣಗಳನ್ನು ನಾವು ಟ್ಯಾಕಲ್ ಮಾಡಿದ್ವಿ. 349 ಪ್ರಕರಣಗಳಲ್ಲಿ 107 ಪ್ರಕರಣಗಳನ್ನು ನಾವು ಪತ್ತೆ ಹಚ್ಚಿದ್ವಿ, ಪೂರ್ಣವಾಗಿ ಪತ್ತೆ ಹಚ್ಚಿದ್ವಿ. ಈ 349 ಪ್ರಕರಣಗಳಲ್ಲಿ 4,94,00,000 ಮೌಲ್ಯದ ವಸ್ತುಗಳು, ಹಣ, ಇದು ಕಳ್ತನ ಮತ್ತು ದರೋಡೆ ಅಥವಾ ಸುಲಿಗೆ ಆಗಿತ್ತು. ಇದರಲ್ಲಿ ನಾವು 1,91,00,000 ಮೌಲ್ಯದಷ್ಟು ವಸ್ತುಗಳು, ಹಣವನ್ನು ವಶಪಡಿಸಿಕೊಂಡಿದ್ವಿ. ಅಂದಹಾಗೆ ಬಳ್ಳಾರಿ ನಗರ ಠಾಣೆ, ಬಳ್ಳಾರಿ ಗ್ರಾಮೀಣ ಠಾಣೆ, ಸಂಡೂರು, ಕುರಗೋಡು ಸೇರಿದಂತೆ ಬಳ್ಳಾರಿ ಜಿಲ್ಲಾ ವ್ಯಾಪ್ತಿಯ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದ ಹಲವು ಪ್ರಕರಣಗಳನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಪೊಲೀಸರ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ಪ್ರಕರಣಗಳಿಗೆ ಸಂಬಂಧಿಸಿದಂತೆ 83 ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಕಳ್ತನ ಆಗಿಬಿಟ್ಟು ಈಗ 1.5 ಇಯರ್ ಆಯಿತು. 8 ತೊಲೆ ಕಳ್ತನ ಆಗಿತ್ತು. ಅದರಲ್ಲಿ 4 ತೊಲೆ ರಿಕವರ್ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು 4 ತೊಲೆ ರಿಕವರ್ ಮಾಡಿಕೊಡೋದಿದೆ. ಆದಷ್ಟು ಬೇಗ ಮಾಡಿಕೊಡ್ಲಿ ಅಂತ ಕೇಳ್ಕೊತೀನಿ. ಪೊಲೀಸವ್ರಿಗೆ ಆದಷ್ಟು ಬೇಗ ಹುಡುಕೊಟ್ಟಿದ್ದಾರೆ, ಅದಕ್ಕೆ ಧನ್ಯವಾದ ಹೇಳ್ತೀನಿ. ಇನ್ನು ಉಳಿದಿರೋದನ್ನು ಸ್ವಲ್ಪ ಬೇಗ ಹುಡುಕೊಟ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಒಟ್ಟಿನಲ್ಲಿ ಗಣಿನಾಡು ಬಳ್ಳಾರಿಯಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು, ಬಳ್ಳಾರಿ ಪೊಲೀಸ್ ಇತಿಹಾಸದಲ್ಲಿ ದೊಡ್ಡ ರಿಕವರಿಯಾಗಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಕಳ್ಳತನವಾಗಿದ್ದಂತಹ ಬರೋಬ್ಬರಿ 1.91 ಕೋಟಿ ಮೌಲ್ಯದ ವಸ್ತುಗಳನ್ನು ಪತ್ತೆ ಹಚ್ಚಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ವಶಪಡಿಸಿಕೊಂಡಂತಹ ವಸ್ತುಗಳನ್ನು ಕಳೆದುಕೊಂಡಿದ್ದ ಸಂತ್ರಸ್ತರಿಗೆ ವಿತರಣೆಯನ್ನ ಕೂಡ ಮಾಡಿದ್ದು, ಪೊಲೀಸರ ಈ ಕಾರ್ಯಕ್ಕೆ ಜನ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಳ್ಳಾರಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. 1.91 ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳು ವಶಕ್ಕೆ. ಹೌದು, ಬಳ್ಳಾರಿ ಜಿಲ್ಲೆಯಾದ್ಯಂತ ಕಳೆದ 3 ವರ್ಷಗಳಲ್ಲಿ ಹಲವು ಕಳ್ಳತನ ಪ್ರಕರಣಗಳು ದಾಖಲಾಗಿದ್ವು. ಆ ಪ್ರಕರಣಗಳ ಪೈಕಿ ಇದೀಗ 107 ಪ್ರಕರಣಗಳನ್ನು ಬಳ್ಳಾರಿ ಪೊಲೀಸರು ಭೇದಿಸಿದ್ದಾರೆ. ಅದರಲ್ಲೂ 1.91 ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಪತ್ತೆ ಮಾಡಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಂತ್ರಸ್ತರಿಗೆ ಬಳ್ಳಾರಿ ಎಸ್ಪಿ ಕಚೇರಿ ಆವರಣದಲ್ಲಿ